ಇಂದು ಕಲಾಪದಲ್ಲಿ ದ್ವೇಷ ಭಾಷಣದ ಕಾಯ್ದೆಯ ವಿಚಾರ ಪ್ರಸ್ತಾಪ ಆಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ವಿಜೇಂದ್ರ ಅವರು ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ಕಲಾಪದಲ್ಲಿ ದ್ವೇಷ ಭಾಷಣ ಕಾಯ್ದೆಗೆ ಸಂಬಂಧಪಟ್ಟಂತೆ ವಿಚಾರಗಳು ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದರು. ಕಾಂಗ್ರೆಸ್ನವರ ಬಾಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರುಗಳು ಬರ್ತಿದೆ, ಮಹಾತ್ಮ ಗಾಂಧೀಜಿಯವರ ಹೆಸರುಗಳು ಕೇಳು ಬರ್ತಿದೆ. ಇದು ಹೇಗಾಯ್ತು ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದಾಗಿ ವಿಜೇಂದ್ರ ಅವರು ಕಲಾಪದಲ್ಲಿ ಆಡಿರೋ ಮಾತುಗಳಿವೆಲ್ಲ. ಕಾಂಗ್ರೆಸ್ ಪಕ್ಷವು 415 ಸ್ಥಾನಗಳನ್ನ ಈ ಹಿಂದೆ ಗೆದ್ದಿತ್ತು. ಆದ್ರೀಗ ಕೇವಲ 99 ಸ್ಥಾನಗಳನ್ನ ಮಾತ್ರ ಗೆದ್ದಿದೆ. ಹೀನಾಯ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಹಾಗಾಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಗಾಂಧೀಜಿ ಹೆಸರನ್ನ ಫೇಕ್ ಗಾಂಧಿಗಳು ಬಳಸ್ತಿದ್ದಾರೆ. ಮಹಾತ್ಮ ಗಾಂಧೀಜಿಗೂ ಕೂಡ ಕಾಂಗ್ರೆಸ್ನವರು ಟೋಪಿ ಹಾಕಿದಾರಂತೆ. ಕೇಂದ್ರದ ಮೇಲೆ ಆರೋಪವನ್ನ ಮಾಡೋದು ಅದು ಅರ್ಥಹೀನ, ಸರಿಯಲ್ಲ ಅಂತ ಕಲಾಪದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಮ್ಮ ಅಸಮಾಧಾನವನ್ನ ಹೊರಗಾಕಿ ಪ್ರಮುಖವಾಗಿ ದ್ವೇಷ ಭಾಷಣದ ಕಾಯ್ದೆ ಏನಿದೆಯಲ್ಲ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಇದು ಸರಿಯಲ್ಲ, ಇದನ್ನು ನಾವು ವಿರೋಧಿಸ್ತೀವಿ ಅಂತ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ನರಿಗೆಗೆ ಸಂಬಂಧಪಟ್ಟಂತೆ ವಿಚಾರಗಳಾಗ್ತಿದೆ. ಮಹಾತ್ಮ ಗಾಂಧೀಜಿಯವರ ಪುಣ್ಯ ತಿಥಿ ಇವತ್ತು ಬೇರೆ ಹೌದು. ಹಾಗಾಗಿ ಗಾಂಧೀಜಿಯವರ ಹೆಸರನ್ನ ಬಳಕೆ ಮಾಡ್ತಿದ್ದೀರಲ್ಲ, ಇದು ಸರಿಯಾಗಿ ನೀವು ಮಾಡ್ತಿಲ್ಲ. ಫೇಕ್ ಗಾಂಧಿಗಳು ಇದನ್ನ ಹೇಳ್ಕೊಂಡು ನಿಮ್ಮ ರಾಜಕೀಯ ಲಾಭ ಮಾಡ್ಕೊಂತಿದ್ದೀರಾ. ಯಾವಾಗ್ಲೂ ಕೂಡ ಅಂಬೇಡ್ಕರ್ ಜಿ ಮತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪ್ರಸ್ತಾಪಿಸ್ತಿರಲ್ಲ. ಇದು ಹೆಂಗಾಯ್ತು ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡ್ತಾರೆ. ಜೊತೆಲಿ ಕಾಂಗ್ರೆಸ್ ಈಗ ದಯಾನೀಯ ಪರಿಸ್ಥಿತಿಗೆ ಬಂದಿದೆ. ಹಿಂದೆಲ್ಲ ಇಡೀ ದೇಶದಾದ್ಯಂತ ಗೆಲ್ತಾ ಇದ್ರು, ಅನೇಕ ಸ್ಥಾನಗಳನ್ನ ಗೆದ್ದಿದ್ರು. ಕಾಂಗ್ರೆಸ್ ಪಕ್ಷ ಈಗ 99 ಸ್ಥಾನಗಳನ್ನ ಮಾತ್ರ ಗೆದ್ಕೊಂಡು ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಕಾಂಗ್ರೆಸ್ಸಿನ ನಾಯಕರ ವಿರುದ್ಧ ಹಿಗ್ಗಾಮುಗ್ಗಾ ಬ್ಯಾಟಿಂಗ್ ಮಾಡಿದ್ದಾರೆ ವಿಜೇಂದ್ರ ಅವರು. ಗಾಂಧೀಜಿಯವರ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಆಡಳಿತ ಪಕ್ಷದವರು ರೇವಣ್ಣವರೇ ಹೇಳುವಂತ ಪ್ರಯತ್ನ ಮಾಡಿದ್ರು. ರೇವಣ್ಣವರೇ, ಆಡಳಿತ ಪಕ್ಷದವರ ಬಾಯಲ್ಲಿ ಪ್ರಜಾಪ್ರಭುತ್ವ, ಒಕ್ಕೂಟದ ವ್ಯವಸ್ಥೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ ಅವರ ಹೆಸರನ್ನ ಕೇಳ್ತಾ ಇದ್ರೆ ಒಂದ್ ರೀತಿ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತ ಆಗ್ತಾ ಇತ್ತು. ಮನೆ ಸಭಾಧ್ಯಕ್ಷರೇ, ಇವತ್ತು ಕಾಂಗ್ರೆಸ್ ಪಕ್ಷ ಇಂಥ ಹೀನಾಯ ಪರಿಸ್ಥಿತಿಗೆ ಇವತ್ತು ದೇಶದಲ್ಲಿ ಯಾಕೆ ಬಂದಿದೆ ಅಂತೇಳಿ ಇವತ್ತು ಅವರು ಬೆಳಕು ಚೆಲ್ಲಬೇಕಾಗಿತ್ತು. ಮಾನ್ಯ ಸಭಾಧ್ಯಕ್ಷ 1951ರಲ್ಲಿ 364 ಸಂಸದರಿದ್ದ ಈ ದೇಶದಲ್ಲಿ 1984ರಲ್ಲಿ 415 ಸಂಸದರು ಪಾರ್ಲಿಮೆಂಟ್ ಅಲ್ಲಿ ಇದ್ರು. ಆದ್ರೆ ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ 2024ರ ಲೋಕಸಭಾ ಚುನಾವಣೆಗೆ 415 ಗೆದ್ದಿದ್ದಂತ ಕಾಂಗ್ರೆಸ್ ಪಕ್ಷ ಕೇವಲ 99 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಅಂದ್ರೆ ಯಾಕೆ ಇಂತ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ದೇಶದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ. ಏನು ಹಿಂದೆ ಸೀತೆಯನ್ನ ಯಾವ ರೀತಿ ರಾವಣ ಅಪಹರಿಸಿಕೊಂಡು ಲಂಕೆಗೆ ತೆಗೆದುಕೊಂಡು ಹೋದ್ರು, ಅದೇ ರೀತಿ ಕಾಂಗ್ರೆಸ್ನವರು ಮಹಾತ್ಮ ಗಾಂಧಿಯವರ ಹೆಸರನ್ನ ಬಳಸ್ಕೊಂಡು ಈ ನಕಲಿ ಕಾಂಗ್ರೆಸ್ ಏನಿದೆ ಮಹಾತ್ಮ ಗಾಂಧಿಗೂ ಕೂಡ ಟೋಪಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಡತನವನ್ನ ನಿರ್ಮೂಲನೆ ಮಾಡ್ತೇವೆ, ಗರೀಬಿ ಹಠಾವ್ ಅಂತೇಳಿ ಈ ದೇಶದಲ್ಲಿರುವಂತಹ ಬಡವರಿಗೂ ಕೂಡ ಒಂದು ಮಕ್ಕಳ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನ ಮಾನ್ಯ ಸಭಾಧ್ಯಕ್ಷ ಇವತ್ತು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಇಂಥ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಬಂದಿದೆ, ರಾಜ್ಯದಲ್ಲೂ ಕೂಡ ಬಂದಿದೆ ಅನ್ನೋದನ್ನ ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ.